ಎಲ್ಲೆಲ್ಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಸಿನಿಮಾಗಳು ಒಳ್ಳೆ ಕೆಲಸಗಳಿಗೆ ಪ್ರೇರಣೆಯಾಗಬೇಕೇ ವಿನಃ ಮನೆ ಹಾಳು ಕೆಲಸಗಳಿಗೆ ಯಾವತ್ತೂ ಸ್ಫೂರ್ತಿಯಾಗಬಾರದು. ಆದ್ರೆ ಇಲ್ಲೊಬ್ಳು ಪುಣ್ಯಾತ್ಕಿತ್ತಿ ಸಿನಿಮಾದಲ್ಲಿರೋ ಸೀನ್ ನಿಂದಲೇ ಸ್ಫೂರ್ತಿ ಪಡೆದು ಹಾರ್ಟ್ ಅಟ್ಯಾಕ್ ಮಾಡಿಸಿದ್ದಾಳೆ. ಅದಕ್ಕೆ ಕಾರಣ 15 ವರ್ಷದ ಹಿಂದೆ ಲವ್ ಅಲ್ಲಿ ಬಿದ್ದಿದ್ದವಳು ಈಗ ಮತ್ತೊಮ್ಮೆ ಲವ್ ಅಲ್ಲಿ ಬಿದ್ದಿದ್ಲು. ಆಗ್ಲೇ ಆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇಷ್ಟಕ್ಕೂ ಹಾರ್ಟ್ ಅಟ್ಯಾಕ್ ಆಗಿದ್ದು ಯಾರಿಗೆ? ಆ ಹಾರ್ಟಿಗೆ ಕನ್ನ ಹಾಕಿದವಳು ಯಾರು? ಇದೇ ಇವತ್ತಿನ ವಾರೆಂಟ್, ದಿ ಡೆಡ್ಲಿ ಗೇಮ್. ಪ್ರಿಯ ವೀಕ್ಷಕರೇ, ಇದೇ ಜಾಗದಲ್ಲೇ ಆತ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿದ್ದು. ಕಳೆದ ತಿಂಗಳು ರಾತ್ರೋರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಕಣ್ಣು ಮುಚ್ಚಿದ ಆ ವ್ಯಕ್ತಿ ಇದೇ ಜಾಗದಲ್ಲೇ ಅಂತಿಮ ಪಯಣ ಮುಗಿಸಿದ್ದು. ಈತ ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಿದ್ರೆ ಇವತ್ತಾತನನ್ನ ಸಾಕಿ ಬೆಳೆಸಿದ ಕುಟುಂಬ ಆತನ ನೆನಪಲ್ಲೇ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಅದೊಂದು ಸಿನಿಮಾ ಸೀನು ಆತನಿಗೆ ಹಾರ್ಟ್ ಅಟ್ಯಾಕ್ ಮಾಡಿಸಿತ್ತು. ಇದೇನಿದು ಸಿನಿಮಾ ಸೀನ್ ನೋಡಿ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಹಾರ್ಟ್ ಅಟ್ಯಾಕ್ ಸ್ಟೋರಿ ಹಿಂದೆ ಒಂದು ರೋಚಕ ಟ್ವಿಸ್ಟ್ ಇದೆ. ಅದೇನು ಅಂತ ಗೊತ್ತಾಗಬೇಕಾದ್ರೆ ಆತ ಯಾರು ಮತ್ತವನ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ಬಿಡ್ತೀವಿ ಕೇಳಿ. ಅಂದ ಹಾಗೆ ಆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದ ನತದೃಷ್ಟ ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದ ಪ್ರದೀಪ್ ಅಲಿಯಾಸ್ ದೀಪು. ಈ ಪ್ರದೀಪ ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದವನು. ಆದ್ರೆ ಸಣ್ಣ ವಯಸ್ಸಿನಿಂದಲೂ ತಮ್ಮ ಸಂಬಂಧಿಕರಾದ ರಾಜಣ್ಣ ಮತ್ತು ಪುಷ್ಪಲತಾ ಅವರ ಮನೆಯಲ್ಲೇ ಬೆಳೆದಿದ್ದ. ಅವರಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡಿದ್ದ. ಪ್ರದೀಪ ಬೆಳೆದು ದೊಡ್ಡವನಾಗ್ತಾ ಇದ್ದಂತೆ ಹಿಂದಿನ ಮನೆಯಲ್ಲೇ ಇದ್ದ ಹುಡುಗಿಯೊಬ್ಬಳ ಕಡೆಗೆ ಆಕರ್ಷಿತನಾಗಿದ್ದ. ಅವಳು ಕೂಡ ಹಾಗೆ ಇದ್ಲು ಬಿಡಿ, ಯಾವ ಸುಂದರಿಗೇನು ಕಮ್ಮಿ ಇರಲಿಲ್ಲ. ಹೀಗಾಗಿ ಸಹಜವಾಗಿ ವಯಸ್ಸಿಗೆ ಬಂದಿದ್ದ ಪ್ರದೀಪ ಅವಳಿಗೆ ಕಾಳು ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದ. ಇದು ಬರೋಬ್ಬರಿ 15 ವರ್ಷದ ಹಿಂದೆ ನಡೆದಿದ್ದ ಪ್ರಸಂಗ ಬಿಡಿ. ಈ ಕಡೆಯಿಂದ ಇವನು, ಆ ಕಡೆಯಿಂದ ಅವಳು, ಇಬ್ಬರ ಮನಸ್ಸುಗಳು ಮಿಡಿದಿದ್ವು. ಕಣ್ಣೋಟದಲ್ಲೇ ಲವ್ ಆಗ್ಬಿಟ್ಟಿತ್ತು. ಹಾಗೆ 15 ವರ್ಷದ ಹಿಂದೆ ಪ್ರದೀಪನ ಮನಸ್ಸು ಕದ್ದ ಕನ್ಯೆ ಇವಳೆ. ಹೆಸರು ಶಿಲ್ಪಾ. ಅವ್ನಿಗೆ ಒಳ್ಳೆ ಕಡೆ ನಾವು ಮದುವೆ ಮಾಡೋಣ ಅಂತ ಅನ್ನೋ ಅಷ್ಟರೊಳಗೆ ಇವನೇ ಒಂದು ಆ ಹಿಂದೆ ಇರೋ ಮನೆ ಹುಡುಗಿನ ಪ್ರೀತಿ ಮಾಡಿ ಕರ್ಕೊಂಬಂದ್ಬಿಟ್ಟ. ಕರ್ಕೊಂಬಂದು ಇಟ್ಕೊಂಡ. 1 ವರ್ಷ ನಾವು ಇಟ್ಕೊಂಡಿದ್ವಿ ಅವನಿಗೋಸ್ಕರನೇ, ಇನ್ನೇನು ಮಾಡೋದು ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗೆ ಹೇಳಿದ್ವಿ ನಾವು ಈ ಥರ ಮದುವೆನಾದರೂ ಮಾಡಿ ಅಂತ. ಅವ್ರು ಅದಕ್ಕೆ ಏನು ಇದೇ ರೆಸ್ಪಾಂಡ್ ಮಾಡಲಿಲ್ಲ, ನಮಗೆ ಮಾಡಲಿಲ್ಲ. ಆಗ ನಾವೇ ಏನು ಮಾಡಿದ್ವಿ, ಡಿಸೈಡ್ ಮಾಡಿಕೊಂಡು ಹರಿಪ್ರಿಯಾದಲ್ಲೇ ಮದುವೆ ಮಾಡೋಣ ಅಂತೇಳಿ ಮಾಡ್ಕೊಂಡ್ವಿ. ಇಬ್ರು ಪ್ರೀತಿಗೆ ಬಿದ್ದಿದ್ದಾರೆ ಅಂತ ಮನೆಯಲ್ಲಿ ಗೊತ್ತಾದ್ಮೇಲೆ ಮದುವೆ ಕೂಡ ಮಾಡಿಸ್ಬಿಟ್ರು. ಅದಾದ ನಂತರ ಶಿಲ್ಪಾ ಗಂಡನ ಮನೆಗೆ ಬಂದು ಸಂಸಾರ ಶುರುವಿಟ್ಕೊಂಡ್ಲು. ಒಂದು ಗಂಡು ಮಗು ಕೂಡ ಆಯ್ತು. ಈ ನಡುವೆ ಶಿಲ್ಪಾ ಮಂಡ್ಯದಲ್ಲೊಂದು ಬ್ಯೂಟಿ ಪಾರ್ಲರ್ ಹಾಕೊಂಡಿದ್ಲು. ಪ್ರತಿದಿನ ಬೆಳಗ್ಗೆ ಹೋದ್ರೆ ಮತ್ತೆ ಮನೆಗೆ ವಾಪಸ್ ಬರ್ತಾ ಇದ್ದದ್ದು ಸಂಜೆನೆ. ಈತ ಮನೆಯಲ್ಲಿ ಗಂಡನಿಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಒತ್ತಾಯ ಮಾಡೋಕ್ ಶುರುವಿಟ್ಕೊಂಡಿದ್ಲು ಶಿಲ್ಪಾ. ಈ ಸೈಡ್ ತೆಗ್ದಿದ್ವಲ್ಲ, ಇಲ್ಲಿ ಮಾಡಲಿ ನಮಗೆ ಇದು ಅಂದರೆ ಇಲ್ಲಿ ಯಾರೂ ಇರ್ತಿರ್ಲಿಲ್ಲ, ಜನಸಂಪರ್ಕನೇ ಇಲ್ಲ ಇಲ್ಲಿ ನಾವು ತೆಗೆದುಕೊಟ್ಟಿರೋ ಸೈಟ್ ಕಡೆ. ಇನ್ನೂ ಯಾರೂ ಮನೆಯೇ ಕಟ್ಟಿಲ್ಲ ಅಲ್ಲಿ, ಬರೀ ಸೈಟ್ ಅಲಾಟ್ ಆಗಿತ್ತೆ ವಿನಃ ಎಲ್ರಿಗೂ ಯಾರೂ ಮನೆ ಕಟ್ಟಿಲ್ಲ ಅಲ್ಲಿ ಇನ್ನೂ ಆ ಕಡೆ ಬಂದು. ಇವಳೇ ಫಸ್ಟು ಆ ಥರ ಹಿಂಸೆ ಕೊಟ್ಟವನಿಗೆ, ಅಲ್ಲಿ ನನಗೆ ಅಲ್ಲೇ ಬೇಕು ಮನೆ, ಅಲ್ಲೇ ಬೇಕು ಅಂತ ಹಿಂಸೆ ಕೊಟ್ಟಿದ್ದು. ಸರಿ ಅಂತೇಳಿ ನಾವು ಕಟ್ಟೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮೇಲ್ಗಡೆ ನನಗೆ ಸಪ್ರೇಟ್ ರೂಮ್ ಬೇಕು ಅಂತೇಳಿ ಅದನ್ನು ಗಲಾಟೆ ಮಾಡಿ ಅದನ್ನು ಕೂಡ ಒಂದು ಸಪ್ರೇಟಾಗಿ ಹಾಕಿಸ್ಕೊಂಡ್ಲು. ತಾವು ಸಪರೇಟ್ ಆಗಿ ಮನೆ ಕಟ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಊರ ಹೊರಗೆ ಮನೆ ಕಟ್ಕೊಂಡು ಸಂಸಾರನ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಆ ಮನೆಯಲ್ಲಿದ್ದು ಪ್ರದೀಪ, ಶಿಲ್ಪಾ ಮತ್ತು ಅವರ 14 ವರ್ಷದ ಮಗ ಅಷ್ಟೇ. ಹೀಗಿದ್ದ ಸಂಸಾರದಲ್ಲಿ ಅದ್ಯಾಕೋ ಪ್ರದೀಪನಿಗೆ ಆಗಾಗ ಆರೋಗ್ಯ ಕೈ ಕೊಡ್ತಿತ್ತು. 1-2 ಸಲ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಶಿಲ್ಪಾ ತಮ್ಮ ಸಂಬಂಧಿಕರಲ್ಲಿ ಹೇಳ್ಕೊಂಡಿದ್ಲು. ಆದರೆ ಕಳೆದ ನವೆಂಬರ್ 17ರ ರಾತ್ರಿ ದೊಡ್ಡ ಅನಾಹುತವೇ ನಡೆದು ಹೋಯಿತು. ಅವತ್ತು ರಾತ್ರಿ 11 ಗಂಟೆ ಹೊತ್ತಿರಬೇಕು. ಶಿಲ್ಪಾ ಒಂದೇ ಸಮನೆ ಬಾಯಿ ಬಡ್ಕೊಂಡು ಅಳ್ತಾ ಪ್ರದೀಪನ ಸಂಬಂಧಿಕರಿಗೆ ಫೋನ್ ಮಾಡಿದ್ಲು. ನಮ್ಮ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಬೇಗ ಬನ್ನಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ.
ತಕ್ಷಣ ಊರಲ್ಲಿದ್ದ ಪ್ರದೀಪನ ಸಂಬಂಧಿಕರು ಮನೆಗೆ ಹೋಗಿ ನೋಡಿದ್ರೆ ಆತನ ದೇಹ ಅದಾಗಲೇ ತಣ್ಣಗಾಗ್ಬಿಟ್ಟಿತ್ತು. ಆದ್ರೂ ಆಸ್ಪತ್ರೆಗೆ ಹೊತ್ಕೊಂಡು ಹೋದ್ರು. ಆದ್ರೆ ಹೋಗೋಷ್ಟರಲ್ಲೇ ವೈದ್ಯರು ತೀರ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಆ ನಂತರ ನಮಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ಮೇಲೆ ಹೋದ್ಮೇಲೆ ನೋಡಿದ್ವಿ ಅವನು ಸತ್ತಿದ್ದ. ಹೋಗಿ ನಾವು ಆಮೇಲೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಕೂಡ ತಗೊಂಡೋಗಿದ್ವಿ. ಅವನ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸತ್ತ ಆವಾಗಲೇ 1 ಗಂಟೆ ಮೇಲಾಗಿದೆ ಅಂತೇಳಿ ಹೇಳಿದ್ರು. ಪುನಃ ನಾವು ವಾಪಸ್ ಹಣ ತಗೊಂಡು ಬಂದ್ವಿ. ಅವತ್ತೇ ರಾತ್ರಿ ಡೆಡ್ ಬಾಡಿಯನ್ನ ತಂದು ಮರುದಿನ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಆಗ ಬದುಕಿದ್ದಾಗ ತನ್ನ ಅಣ್ಣ ಹೇಳ್ತಾ ಇದ್ದ ಮಾತುಗಳು ತಮ್ಮನಿಗೆ ನೆನಪಾಗಿದ್ವು. ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ತೀರ್ಮಾನಿಸಿದ್ದ. ಆದರೆ ಮನೆ ಮಗನಂತಿದ್ದ ಪ್ರದೀಪ್ನನ್ನು ಕಳ್ಕೊಂಡ ದುಃಖದಲ್ಲಿದ್ದ ರಾಜಣ್ಣವರು ಅದ್ಯಾವುದು ಏನು ಬೇಡ ಅಂತ ಅಂತಿಮ ಸಂಸ್ಕಾರ ಮಾಡಿ ಮುಗಿಸಿದ್ರು. ಎಲ್ಲ ನಮ್ಮ ಹುಡುಗರೆಲ್ಲ ಗ್ಲಾಟಿ ಮಾಡಿದ್ರು, ಕಂಪ್ಲೇಂಟ್ ಮಾಡೋಣ ಅಂತೇಳಿ ಇಡೀ ಜನರೆಲ್ಲ ಗ್ಲಾಟಿ ಮಾಡಿದ್ರು. ನಾನು ಕಂಪ್ಲೇಂಟ್ ಮಾಡೋಕ್ಕೆ ಅವಕಾಶ ಕೊಡಲಿ, ಬೇಡ ಏನೋ ಹೋಗಲಿ ಇನ್ನು ಯಾಕೆ ಅಂಥೇಳಿ ನಾವು ಇದು ಮಾಡಿದ್ವಿ. ಆ ನಂತರ ಬೆಳಿಗ್ಗೆ ಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಅವನಿಗೆ ಮೈ ಮೇಲೆ ಮೂಗ ಮತ್ತು ಬೆನ್ನು ಎಲ್ಲ ಗಾಯ ಆಗಿತ್ತು. ಅವನ ಹೊಡೆದು ಸಾಯಿಸೋಣ ಅಂತ ಅನುಮಾನ ಬಂತು. ಆ ನಂತರ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಎಸ್, ಮೊದಲು ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂದ್ಕೊಂಡವರು ಪ್ರದೀಪನ ದೇಹದ ಮೇಲಾಗಿದ್ದ ಗಾಯಗಳನ್ನು ನೋಡಿ ಹಾರ್ಟ್ ಅಟ್ಯಾಕ್ನಿಂದ ಸತ್ರೆ ಈ ಗಾಯಗಳು ಹೇಗಾದವು ಅಂತ ಅನುಮಾನ ಶುರುವಾಗಿತ್ತು. ಹೀಗಾಗಿ ಪ್ರದೀಪನ ಕಾರ್ಯ ಎಲ್ಲ ಮುಗಿದ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಡಿಸೆಂಬರ್ 1ನೇ ತಾರೀಕು ಹುಲಿವಾನ ಗ್ರಾಮದ ಪ್ರತಾಪ್ ಕುಮಾರ್ ಅನ್ನೋರು ಒಂದು ದೂರನ್ನು ನಮ್ಮ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದರು. ಅದರಲ್ಲಿ ಅವರ ಅಣ್ಣ ಪ್ರದೀಪ್ ಕುಮಾರ್ ಅವರನ್ನು ಅವರ ಪತ್ನಿ ಶಿಲ್ಪಾ ಅವರೇ ಕೊಲೆ ಮಾಡಿರೋ ಸಾಧ್ಯತೆ ಇದೆ. ಈಗಾಗಲೇ 17ನೇ ತಾರೀಕು ನವೆಂಬರ್ 17ನೇ ತಾರೀಕು ಆತ ಮೃತಪಟ್ಟಿದ್ದು, ಶವವನ್ನು ಸುಟ್ಟು ಹಾಕಿದ್ದೀವಿ. ಆದರೂ ಕೂಡ ಪ್ರದೀಪ್ ಕುಮಾರ್ ಅವರ ಪತ್ನಿ ಶಿಲ್ಪಾ ಅವರೇ ಕೊಲೆ ಮಾಡಿಸಿರೋ ಸಾಧ್ಯತೆ ಇದೆ ಅಂತೇಳಿ ಅವರು ಕೊಟ್ಟ ದೂರಿನ ಮೇರೆಗೆ ನಾವೊಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಪ್ರದೀಪನ ತಮ್ಮ ಕೊಟ್ಟ ದೂರಿನಲ್ಲಿ ಅವರ ಅಣ್ಣನನ್ನ ಕೊಲೆ ಮಾಡಲಾಗಿದೆ, ಇದು ತಮ್ಮ ಅತ್ತಿಗೆ ಶಿಲ್ಪಾನೇ ಮಾಡಿದಾಳೆ ಅಂತ ಸಂಶಯ ಪಟ್ಟಿದ್ದ. ಇದಕ್ಕೆ ಕಾರಣ ಕೂಡ ಇತ್ತು ಬಿಡಿ. ಶಿಲ್ಪಾ ಮತ್ತು ಪ್ರದೀಪ್ ನಡುವೆ ಆಗಾಗ ಅದೊಂದು ವಿಚಾರಕ್ಕೆ ದೊಡ್ಡದಾಗಿ ಜಗಳ ಆಗ್ತಿತ್ತು. ಮಂಡ್ಯದಲ್ಲಿ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದ ಶಿಲ್ಪಾ ಅಲ್ಲೇ ಪರಿಚಯವಾಗಿದ್ದ ಯುವಕನ ಜೊತೆ ಅತಿಯಾದ ಸ್ನೇಹ ಬೆಳೆಸ್ಬಿಟ್ಟಿದ್ಲು. ಅವನೇ ಈ ಸುಂದರಾಂಗ, ಹೆಸರು ಮಧು ನಾಯಕ್. ಇದೇ ಸಂಶಯದ ಆಧಾರದಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಮಂಡ್ಯ ಗ್ರಾಮಾಂತರ ಪೊಲೀಸರು ಶಿಲ್ಪಾಳನ್ನ ಕರೆಸಿ ಅವ್ರದೇ ಸ್ಟೈಲಲ್ಲಿ ವಿಚಾರಿಸಿದಾಗ ಆ ಸುಂದರಿ ಬೆಚ್ಚಿ ಬೀಳಿಸೋ ಸ್ಫೋಟಕ ಸತ್ಯವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ಲು. ತಾನೇ ತನ್ನ ಪ್ರಿಯಕರ ಮಧು ಜೊತೆ ಸೇರ್ಕೊಂಡು ತನ್ನ ಗಂಡನನ್ನ ಕೊಂದಿರೋದಾಗಿ ಒಪ್ಕೊಂಡ್ಬಿಟ್ಲು. ಶಿಲ್ಪಾ ಅವರನ್ನು ಕರೆದು ವಿಚಾರ ಮಾಡಿದಾಗ ಶಿಲ್ಪಾ ಅವರು ಅವರ ಗಂಡ ಪ್ರದೀಪ್ ಕುಮಾರ್ ಅವರನ್ನು ತನ್ನ ಪ್ರಿಯಕರ ಮಧುಸೂದನ್ ಅವರ ಜೊತೆಗೆ ಸೇರಿ ಕೊಲೆ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ. ಈ ಮಧು ಅನ್ನೋ ಯುವಕ ಮಂಡ್ಯದಲ್ಲಿ ಫೈನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಅದರ ಪಕ್ಕದಲ್ಲೇ ಶಿಲ್ಪಾಳ ಬ್ಯೂಟಿ ಪಾರ್ಲರ್ ಇತ್ತು. ಅದ್ಯಾವಾಗ ಇವರಿಬ್ಬರ ಕಣ್ಣುಗಳು ಕಲ್ತಿದ್ವೋ ಗೊತ್ತಿಲ್ಲ. 15 ವರ್ಷದ ಹಿಂದೆ ಎದುರು ಮನೆ ಹುಡುಗ ಪ್ರದೀಪನ್ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಶಿಲ್ಪಾ ಈಗ ಮತ್ತೊಮ್ಮೆ ಲವ್ ಅಲ್ಲಿ ಬಿದ್ದು ಬಿಟ್ಟಿದ್ಲು. ಆದ್ರೆ ಗಂಡನ್ ಜೊತೆಗಲ್ಲ, ಬದಲಿಗೆ ನಲ್ಲನ ಜೊತೆಗೆ. ಅವನೇ ಈ ಮಧು ನಾಯಕ್. ಶಿಲ್ಪಾ ಅವರು ಮಂಡ್ಯದಲ್ಲಿ ಒಂದು ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ರು. ಇಲ್ಲೇ ಒಂದು ಫೈನಾನ್ಸನ್ನು ನಡೆಸ್ತಾ ಇದ್ದಂತಹ ಮಧುಸೂದನ ಮತ್ತು ಅವರಿಗೆ ಪರಿಚಯ ಆಗಿ ಇಬ್ಬರಿಗೂ ಕೂಡ ಪರಸ್ಪರ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ರು. ಮಂಡ್ಯದ ಬ್ಯೂಟಿ ಪಾರ್ಲರ್ ರಾಣಿ ಶಿಲ್ಪಾ ಫೈನಾನ್ಸ್ ಕಂಪನಿಯ ಮಧು ಜೊತೆ ಗಂಡನ ಗೊತ್ತಿಲ್ಲದೆ ಡ್ಯೂಯೆಟ್ ಹಾಡೋದಕ್ಕೆ ಶುರುವಿಟ್ಕೊಂಡಿದ್ಲು. ಅದೊಂದಿನ ತನ್ನ ಮನೆ ಕರೆಸಿ ಗಂಡನಿಗೆ ಫೈನಾನ್ಸ್ ಕೂಡ ಕೊಡಿಸಿದ್ಲು. ಆವತ್ತಿನಿಂದ ಇವರಿಬ್ಬರ ಒಡನಾಟ ಸ್ವಲ್ಪ ಜಾಸ್ತಿ ಆಗಿತ್ತು. ಇದು ಪ್ರದೀಪನ ಕಣ್ಣಿಗೂ ಬಿದ್ದಿತ್ತು. ಹೀಗಾಗಿ ಪತ್ನಿ ಶಿಲ್ಪಾಗೆ ಈ ಬಗ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದ. ಆದ್ರೆ ಶಿಲ್ಪಾ ಅದಕ್ಕೆ ಕ್ಯಾರೆ ಅಂದಿರ್ಲಿಲ್ಲ. ಮಧು ಜೊತೆಗಿನ ಅವಳ ಸಂಬಂಧ ಮುಂದುವರೆದೇ ಇತ್ತು. ಜೊತೆಯಲ್ಲಿ ಹೋಟೆಲ್ಗೆ ಹೋಗೋದು, ಬರ್ತ್ಡೇ ಗಿಫ್ಟ್ ಕೊಟ್ಕೊಳ್ಳೋದು, ಎಲ್ಲಂದ್ರಲ್ಲಿ ಸುತ್ತೋದು ನಡೆದೇ ಇತ್ತು. ಅದೊಂದಿನ ತನ್ನ ಗೃಹ ಪ್ರವೇಶಕ್ಕೆ ಅವನು ಗಿಫ್ಟ್ ಕೈಯಲ್ಲಿ ಹಿಡ್ಕೊಂಡು ಬಂದಾಗ್ಲೇ ಪೂಜೆ ಕೂತಿದ್ದ ಗಂಡ ಹೆಂಡತಿ ನಡುವೆ ಜಗಳ ಆಗ್ಬಿಟ್ಟಿತ್ತು. ಹೀಗಾಗಿ ಎಷ್ಟೇ ವಾರ್ನಿಂಗ್ ಕೊಟ್ಟರು ಶಿಲ್ಪಾ ಮಾತ್ರ ಸರಿ ಹೋಗಿರ್ಲಿಲ್ಲ. ಈಕೆಗೂ ತನ್ನ ಸ್ವೇಚ್ಛಾಚಾರಕ್ಕೆ ಗಂಡನ ಕಾಟ ಅತಿಯಾಯಿತು ಅಂತ ಅನಿಸಿತು.
ಆಗಲೇ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ಲು. ತನ್ನ ಕಳ್ಳಾಟಗಳನ್ನ ಮುಂದುವರಿಸೋದಕ್ಕೆ ಗಂಡನಿಗೆ ಪ್ರತಿದಿನ ನಿದ್ದೆ ಮಾತ್ರೆ ಹಾಕೊಡೋಕ್ ಶುರು ಮಾಡಿದ್ಲು. ಇದರಿಂದ ಪ್ರದೀಪನಿಗೆ ತಾನು ಯಾಕೆ ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಏನಾದ್ರೂ ನಿದ್ದೆ ಮಾತ್ರೆ ಹಾಕೊಡ್ತಿದ್ದಾಳ ಅಂತ ಅನುಮಾನನೂ ಬಂದಿತ್ತು. ಇದನ್ನ ಒಂದ್ಸಲ ತನ್ನ ತಮ್ಮನ ಬಳಿ ಹೇಳ್ಕೊಂಡಿದ್ದ. ಆದ್ರೆ ಅಷ್ಟರಲ್ಲೇ ಆ ದುರಂತ ನಡೆದೇ ಹೋಯ್ತು. ಅದುವೇ ಹಾರ್ಟ್ ಅಟ್ಯಾಕ್ ಸ್ಟೋರಿ. ಪ್ರದೀಪ ಸಾಯೋದಕ್ಕೆ 4 ದಿನ ಮುಂಚೆನೆ ಶಿಲ್ಪಾ ತನ್ನ ಗಂಡನಿಗೆ ನಿದ್ದೆ ಮಾತ್ರೆ ಹಾಕಿ ಚೆನ್ನಾಗಿ ಮಲಗಿಸ್ಬಿಟ್ಟು ಸಂಬಂಧಿಕರ ಬಳಿ ಹಾರ್ಟ್ ಅಟ್ಯಾಕ್ ನಾಟಕ ಆಡಿದ್ಲು. ತನ್ನ ಗಂಡನಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಯಾಕಂದ್ರೆ ಅದಾಗ್ಲೇ ಗಂಡನ ತಲೆಗೆ ಬಿಸಿನೀರು ಕಾಯಿಸೋದಕ್ಕೆ ತನ್ನ ಪ್ರಿಯಕರನ್ ಜೊತೆ ಸೇರಿ ಸ್ಕ್ರೀನ್ ಪ್ಲೇ ಬರ್ದಾಗಿತ್ತು. ಅದು ಹೇಗೆ ಅಂತ SP ಸಾಹೇಬ್ರೆ ಹೇಳ್ತಾರೆ ಕೇಳಿ. ಮೃತ ಪ್ರದೀಪ್ ಕುಮಾರ್ ಮಧುಸೂದನ್ ಅವ್ರ ಕಡೆಗೆ ಸಾಲನೂ ಕೂಡ ಮಾಡಿದರು, ಸರಿಯಾಗಿ ಸಾಲ ಕೂಡ ತೀರಿಸಿರಲಿಲ್ಲ. ಜೊತೆಗೆ ಇವರಿಬ್ಬರ ಸಂಬಂಧದ ವಿಚಾರ ಗೊತ್ತಾಗಿ ಶಿಲ್ಪಾಗೂ ಕೂಡ ಅವರು ತೊಂದರೆ ಕೊಡ್ತಾಯಿದ್ರು ಅಂತೇಳಿ ತಿಳಿದು ಬಂದಿತ್ತು. ಈ ಉದ್ದೇಶದಿಂದ ಅವರು ಪ್ರದೀಪ್ ಕುಮಾರ್ನನ್ನು ಕೊಲೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ 17ನೇ ತಾರೀಕು ರಾತ್ರಿ ಅವನಿಗೆ ಊಟದಲ್ಲಿ ನಿದ್ರೆ ಮಾತ್ರೆಗಳನ್ನ ಹಾಕಿ ತಲೆದಿಂಬಿನ ಮೂಲಕ ಉಸಿರುಗಟ್ಟಿಸಿ ಸಾಯಿಸಿ ಆನಂತರ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದಾರೆ. ಹಾಸ್ಪಿಟಲಲ್ಲಿ ಬ್ರಾಟ್ ಡೆಡ್ ಅಂದಮೇಲೆ ಇವರು ಎದೆ ನೋವು ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅಂತೇಳಿ ವಾಪಸ್ ಊರಿಗೆ ಕರ್ಕೊಂಡೋಗಿ ಆ ದೇಹವನ್ನು ಸುಟ್ಟು ಹಾಕಿದ್ರು. ಎಸ್, ಯಾವಾಗ ಶಿಲ್ಪಾಳಿಗೆ ತನ್ನ ಪ್ರಿಯಕರನ ಜೊತೆಗಿನ ಪ್ರಣಯದ ಆಟಗಳಿಗೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅಂತ ಅನಿಸ್ತೋ ಅದನ್ನ ಮಧು ಹತ್ರ ಹೇಳ್ಕೊಂಡಿದ್ಲು. ಅಷ್ಟೊತ್ತಿಗೆ ಈ ಪಾಪಿ ಮಧು ಫೈನಾನ್ಸ್ ಕಂಪನಿ ಬಿಟ್ಟು ಮೆಡಿಕಲ್ ಒಂದರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದ. ಒಂದಷ್ಟು ಮಾತ್ರೆಗಳ ಪರಿಚಯವಿತ್ತು. ಅವನೇ ಶಿಲ್ಪಾಳಿಗೆ ನಿದ್ದೆ ಮಾತ್ರೆ ಐಡಿಯಾ ಕೊಟ್ಟಿದ್ದು. ನಿನ್ ಗಂಡ ಹಾಯಾಗಿ ಮಲಗಿರ್ಲಿ, ನಾವು ನಮ್ಮ ಆಟ ಮುಂದುವರ್ಸೋಣ ಅಂತ. ಅದರಂತೆ ಶಿಲ್ಪಾ ತನ್ನ ಗಂಡನಿಗೆ ನಿದ್ದೆ ಮಾತ್ರೆ ಹಾಕೊಡೋದಕ್ಕೆ ಶುರುವಿಟ್ಕೊಂಡಿದ್ಲು. ಆದ್ರೂ ಆಗಾಗ ಆತ ಪತ್ನಿ ಜೊತೆ ಜಗಳವಾಡ್ತಿದ್ದ. ಇದರಿಂದ ಬೇಸತ್ತಿದ್ದ ಶಿಲ್ಪಾ ಅದನ್ನು ತನ್ನ ನಲ್ಲನ ಹತ್ರ ಗೋಳಾಡ್ಕೊಂಡಿದ್ಲು. ಅಷ್ಟೇ, ಅಲ್ಲೊಂದು ಖತರ್ನಾಕ್ ಸ್ಕೆಚ್ ರೆಡಿ ಆಗೋಯ್ತು. ಗೇಮ್ ಅನ್ನೋ ಸಿನಿಮಾದಲ್ಲಿನ ಅದೊಂದು ಸೀನ್ ನೋಡಿ ಸ್ಫೂರ್ತಿ ಪಡೆದಿದ್ದ ಪಾಪಿ ಮಧು ಪ್ರದೀಪನಿಗೆ 4-5 ನಿದ್ದೆ ಮಾತ್ರೆ ಹಾಕೊಟ್ಬಿಡು, ಮಲಗಿದ್ದಾಗಲೇ ಉಸಿರುಗಟ್ಟಿಸಿ ಸಾಯಿಸ್ಬಿಡೋಣ, ನಂತರ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ನಂಬಿಸ್ಬಿಡೋಣ ಅಂತ ತಲೆಗೆ ತುಂಬಿದ್ದ. ಈ ಬೇಕನಾಸಿ ಕೂಡ ತನ್ನ ಇನಿಯ ಹೇಳದಂತೆ ನವೆಂಬರ್ 17ನೇ ತಾರೀಕು ತನ್ನ ಗಂಡ ಪ್ರದೀಪನಿಗೆ 4-5 ನಿದ್ದೆ ಮಾತ್ರೆ ಹಾಕಿ ಮಲಗಿಸ್ಬಿಟ್ಲು. ನಂತರ ಇನಿಯನನ್ನ ಕರೆಸ್ಕೊಂಡು ಪ್ಲಾನ್ ಮಾಡದಂತೆ ತಲೆದಿಂಬಿನಿಂದ ಪ್ರದೀಪನ ಮುಖದ ಮೇಲೆ ಒತ್ತಿ ಉಸಿರುಗಟ್ಟಿಸಿ ಸಾಯಿಸೇ ಬಿಟ್ರು. ಅಲ್ಲಿಂದ ಮಧು ಕಾಲ್ ಕೇಳ್ತಾ ಇದ್ದಂತೆ ಶಿಲ್ಪಾ ಬಿತ್ರಿ ನಾಟಕ ಶುರು ಮಾಡ್ಕೊಂಡ್ಲು. ಫೋನ್ ಮಾಡಿ ತನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಬಾಯಿ ಬಡ್ಕೊಂಡಿದ್ಲು. ಪ್ರದೀಪನಿಗೆ ತನ್ನ ಹೆಂಡತಿ ಯಾವತ್ತಾದ್ರೂ ಇಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕಿ ಆಗ್ತಾಳೆ ಅನ್ನೋ ಅನುಮಾನವಿತ್ತು. ಹೀಗಾಗಿ ಇದನ್ನೆಲ್ಲ ತನ್ನ ತಮ್ಮನ ಬಳಿ ಹೇಳ್ಕೊಂಡಿದ್ದ. ನಿರೀಕ್ಷೆ ಮಾಡದಂತೆ ತನ್ನ ಹೆಂಡತಿಯ ಸಂಚಿಗೆ ಬಲಿಯಾಗಿ ಹೋದ ಪ್ರದೀಪ. ವಿಚಾರಣೆಯಿಂದ ಇದು ತಿಳಿದು ಬಂದ ಮೇರೆಗೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿ ಶಿಲ್ಪಾ ಮತ್ತು ಮಧುಸೂದನ್ ಇಬ್ಬರನ್ನೂ ನಾವು ದಸ್ತಗಿರಿ ಮಾಡಿದ್ವಿ. ಆದ್ರೆ ಗಂಡನ್ ತೊಲಗಿಸ್ಕೊಂಡ್ರೆ ಇನಿಯನ್ ಜೊತೆ ಹಾಯಾಗಿರಬಹುದು ಅಂತ ಅಂದ್ಕೊಂಡಿದ್ದ ಶಿಲ್ಪಾ ಈಗ ಗಂಡನೂ ಇಲ್ಲದೆ ಇನಿಯಾನೂ ಇಲ್ಲದೆ ಜೈಲಲ್ಲಿ ಕೊಳಿತಿದ್ದಾಳೆ. ಪ್ರದೀಪನ ಸಾವಿನಲ್ಲಿ ಡೆಡ್ಲಿಗೆ ಮಾಡಿದ ಮಧು ಕೂಡ ಈಗ ಪೊಲೀಸರ ಅತಿಥಿಯಾಗಿ ಕೈ ಹಿಸಿಕೊಳ್ತಿದ್ದಾನೆ.